ರೀ ನೀವು ನಂಗೊಂದು ಮಾತು ಹೇಳ್ಬೇಕಿತ್ತಾನೆ. ಪೊದ್ದಿ ಗಂಡ ಎಲ್ಲ ಮದುವೆ ಮಾಡ್ಕೊಂಡ್ರದು ಇವನು ಪೊದ್ದಿ ಅವರ ಬಾವ ಅಂತ ಹೇಳ್ಬಿಟ್ಟು ನೀವೊಂದು ಮಾತು ಹೇಳ್ಬೇಕಿತ್ತಾನೆ. ಹೇಳ್ದಿದ್ದಂಗೆ ಸುಮ್ಮನೆ ನೀನಿಯ ಅದು ಇದು ಅಂದ್ಬಿಟ್ಟು ಸುಮ್ಕೆ ಪೊದ್ದಿಗೆಲ್ಲ ಟೆನ್ಷನ್ ಕೊಟ್ಬಿಟ್ರಿ ನೀವಂತೂ ನನವೆ. ಲೇ ಮನಿಯಾಳಿಯ ನಾನೇನ ಹೇಳಿದ್ನೇನೆ ನಾನೇನಾದ್ರೂ ಹೇಳಿದ್ನ ನಿಮಗೆ? ಅಯ್ಯ ಒಳ್ಳೆ ನಾನೇ ಹೇಳ್ಬಿಟ್ಟೆ ಅನ್ನಂಗೆ ಹೇಳೋದು ನೋಡು. ಇದೊಳ್ಳೆ ಸವಾಸ ಆಯ್ತು ನನಗಂತೂ ನನವೆ. ಸುಮ್ಕೇನಿಯಾ ನಡೀರಿ, ಸುಮ್ಕೇನಿಯ ಎದ್ದು. ನಾನು ನಿನ್ಗೇನಾದ್ರು ಬಂದ್ಬಿಟ್ಟು ಹೇಳ್ಬಿಟ್ನಾ? ಇಲ್ಲ ಪೊದ್ದು ಗಂಡ ಎಣ್ಣೆ ಮದುವೆ ಮಾಡ್ಕೊಂಡವನೇ ಅಂತ ಹೇಳ್ಬಿಟ್ಟು ಇವಳು ಅರ್ಧಂಬರ್ಧ ಕೇಳಿಸ್ಕೊಳ್ಳೋದು, ಬುಡ 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 ಓಡೋಗ್ಬಿಟ್ಟು ಊರು ತುಂಬ ಸಾರ್ಕೊಂಬಿಟ್ಟು ಬರೋದು. ಇದೇ ಆಯ್ತಲ್ಲ ನಿನ್ನ ಯೋಗ್ಯತೆ. ಇವತ್ತು ಕುಡಿಯೋಕೆ 10 ರೂಪಾಯಿ ಕಾಸು ಇಲ್ಲ. ನನಗಂತೂ ಬೇಜಾರಾಯ್ತೈತೆ. ಇದ್ರೊಂದು 10 ರೂಪಾಯಿ ಕಾಸು ಕೊಡು, ಹೋಗ್ಬಿಟ್ಟು ಕುಡ್ಕೊಂಡಾನ ಬರ್ತೀನಿ. ವಾ ಪೊದ್ದಿ ಬಾ ಕುಂತ್ಕ ಬಾ. ಅಲ್ಲ ಕಣ್ಲೆ ಪರಿ, ನೀನು ಹೇಳೋದು ಹೇಳ್ಬಿಟ್ಟೆ. ನನ್ನ ಗಂಡ ನೀನು ಎಣ್ಣೆ ಮದುವೆ ಮಾಡ್ಕೊಂಡಂಗೆ ಮಾಡ್ಕೊಬಿಟ್ಟವನಿ ಅಂತ ಹೇಳ್ಬಿಟ್ಟೆ. ನಾನು ನನ್ನ ಗಂಡನ ಮೇಲೆ ಮುಚ್ತಕೊಂಡೆ ನೀನು ಜಗಳಕ್ಕೆ ಹೋಗ್ಬಿಟ್ಟಿವ್ನಿ. ನೀನು ಇದು ಒಳ್ಳೆ ಸೊರಾಯ್ತು. ಅದಕ್ಕೆ ನೀನು ಈ ಅಣ್ಣ ಇನ್ನೊಂದ್ಕಿತ ಸರಿಯಾಗಿ ಕೇಳ್ಕೊಂಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಅಣ್ಣ ಅದೇ ನೀನು ಹೋಗಿದ್ರಂತಲ್ಲ ಮೊನ್ನೆ, ನಿಜವಾಗೂ ಯಾರು ಮದುವೆ ಮಾಡ್ಕೊಂಡ್ರದು? ನಮ್ಮ ಭಾವ ನೀನಿಯಾ? ಅಯ್ಯೋ ಅವಾಗಿಂದ ನಾನು ಅದು ನೀನಿಯ ವಿಚಾರಿಸ್ತಾ ಇವನಿ. ಕುಂತ್ಕ ಕೇಳೋಣ. ಯಪ್ಪ ಯಪ್ಪ, ಹೆಂಗಸ್ರಿಗೆಲ್ಲ ನಾನಂತೂ ಡಿಮ್ಯಾಂಡ್ ಆಗೋಗ್ಬಿಟ್ಟೆ. ಈಗ ಗೊತ್ತಾಯ್ತು ಹೆಣ್ಮಕ್ಳು ಯಾವಾಗ ನಮ್ಮ ತಾಗ ಬರ್ತಾರೆ ಅಂದರೆ ನಮ್ಮ ಹತ್ರ ಬಿಸಿ 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 ಸುದ್ದಿ ಇರಬೇಕು, ಕಂಡೋರ ಮನೆ ಸುದ್ದಿ ಇರಬೇಕು. ಆವಾಗ ಮಾತ್ರ ನೋಡು ಪೊದ್ದಿನೂ ಬರ್ತಾಳೆ, ನನ್ನ ಹೆಂಡ್ರೂ ಬರ್ತಾಳೆ ಕೇಳೋಕ್ಕೆ. ಹ್ಞೂ ಕಣ್ಪದ್ದು. ಅಯ್ಯೋ ನಿಮ್ಮ ಭಾವನೆಯ ಎಣ್ಣೆ ಮದುವೆ ಮಾಡ್ಕೊಬಿಟ್ಟವನೇ. ಅದು ನೀ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದ ನಿನ್ನ ಗಂಡ. ಈಗ ನೋಡ್ರಿ ಎಲ್ರಿಗೂ ಹೇಳ್ಕೊಂಬಿಟ್ಟು ಬಂದ್ಬಿಟ್ಟವನಿ. ಅದಕ್ಕೆ ನೀಯ ನಾನು ಯಾರಿಗೂ ಹೇಳಿಲ್ಲ. ನಾನು ಹೆಂಡ್ರು ಅರ್ಧಂಬರ್ಧ ಕೇಳಿಸ್ಕೊಂಬಿಟ್ಟು ಬುಡ್ಕ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದ್ಬಿಟ್ಟವಳೆ. ಅಯ್ಯ ಬಿಡು, ನೀನು ನಿನ್ನ ಗಂಡ ಅನ್ಕೊಬಿಟ್ಟು ಬೇಜಾರು ಮಾಡ್ಕೊಬಿಟ್ಟಿದ್ದ. ನಿನ್ನ ಗಂಡ ಏನು ಅಂತನಲ್ಲ ಬಿಡು, ಅವನ ಅಂತಾನೆ ನೀನಿಯ ಭಾಳ ಒಳ್ಳೆ ಮನುಷ್ಯ. ನಿನ್ ಥರ ಒಳ್ಳೆ ಮನುಷ್ಯ ಬಿಡಿ. ಅಣ್ಣ ನಿಜವಾಗೂ ನಮ್ಮ ಭಾವ ಮದುವೆ ಮಾಡ್ಕೊಂಡವನ? ಹೆಂಗೋಳಣ್ಣ ಹುಡುಗಿ? ಸಂದಕವಳ? ಈಗ ಅವಳೆಲ್ಲ ಮೊಮ್ತಿಗಿನೂ ಸಂದಕವಳೆ. ಹಂಗೇನೇನಿಯಾ ಮನೆ ಕಡೆ ಹೊಲ ಫಲ ಜಮೀನು ಎಲ್ಲನೂ ಸಂದಕೈತೆ ಅನ್ನಿಸ್ತದೆ. ಮನೆ ನೋಡಿದ್ರೆ ಹೊಸದಾಗೆ ಇದ್ದಂಗೆ ಇತ್ತಪ್ಪ. ಹೊಸ ಮನೆ ಕೊಟ್ಬಿಟ್ಟು ಒಂದು 5-6 ವರ್ಷ ಆಗೈತೇನೋ ಅನ್ನಂಗಿತ್ತು ಮನೆನೂ. ಮನೆ ಕಡೆ ಏನೋ ಸಂದಕವಳೆ ಅಂತ ಅನ್ನಿಸ್ತದೆ. ಆದರೆ ಇದು ಎಣ್ಣೆ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ಅಂತ ಮಾತ್ರ ಅವಳಿಗಂತೂ ಗೊತ್ತಿಲ್ಲ ರೀ. ಹಂಗಾರೆ ಇವ್ರ ಭಾವ ಯಾವಾಗಂದ್ರೆ ಅವಳ ಜೊತೆನೇ ಇರ್ತಾರೆ ಅಂತ ಅನ್ನಿ. ಅಂದರೆ ಹುಡುಗಿ ಹೆಂಗೆ ನಮಗಿನ ಸಂದಕವಳೆ, ಅದಕ್ಕೆ ನೀನಿಯಾ ಅಲ್ಲಿರೋದು ಅಂತ ಅನ್ನಿ. ಹೂ ಕಣ್ಲೆ ಬೋ ಸಂದಕೈತೆ. ಆ ಹೆಣ್ಮಗ ಮಾತ್ರ ಬೋ ಸಂದಕೈತೆ. ಅದು ಏನೋ ದೃಷ್ಟವೋ ಏನೋ ಆ ಬಾಣ್ಲಿ ನನ್ನ ಮಗಂಗೆ ಸಿಕ್ಬಿಟ್ಲತ್ಲಾಗೆ. ನಮ್ಮಂತರ್ಗೆಲ್ಲ ಯಾರು ಬೀಳೋದೇ ಇಲ್ಲ. ಏನಂದ್ರಿ? ಅದು ಸಂದಕವಳೆ ನೋಡಬೇಕು. ದೇವತೆ ಇದ್ದಂಗೆ ಅವಳೆ. ಸಿಕ್ಕರೆ ಅಂತ ಎಂಟಿ ಸಿಗ್ಬೇಕು ನೋಡು. ಅಯ್ಯೋ ಏನು ಹಣೆಗೆ ಬರಹ ಎಲ್ಲನೂ. ಓ ಪೊದ್ದಿ ಪರಕ ಎಲ್ಲ ನೀವು ಇಲ್ಲಿದ್ದೀರಾ? ನಿಮ್ಮನೇನೇ ಹುಡಿಕೊಂಡು ಅಯ್ಯೋ ಅಲ್ಲಿಂದ ಬಂದ್ಬಿಟ್ಟೆ. ವಿಷಯ ಗೊತ್ತಾಯ್ತು ನನಗೂ ಪೊದ್ದಿ. ನಿನ್ನ ಗಂಡ ಅಲ್ವಂತೆ. ಅದೇ ನೀನು ವಾರಗಿತ್ತಿ ಗಂಡನಂತ ಎಣ್ಣೆ ಮುದ್ದೆ ಮಾಡ್ಕೊಂಡಿರೋದು. ನಾನು ನಿಮ್ಮ ಅಂತ ಕುಡಿಕೊಂಡೋಗಿದ್ದೆ. ನಿನ್ನ ಗಂಡ ಅಲ್ಲೇ ಇದ್ದ. ಹೋಗು ಪಾರಿಮಂತಕ್ಕೆ ಹೋಗಿರ್ಬೇಕು ಅಂತ ಹೇಳ್ದ. ಬುಡುಕ್ಕಂತ ಹೇಳ್ಬಿಟ್ಟು ಓಡ್ಬಿಟ್ಟು ಬಂದೆ. ಅಲ್ಲ ಇವಣ್ಣ ಕೃಷ್ಣಣ್ಣಂಗೆ ಗೊತ್ತಂತೆ ಎಲ್ಲ ವಿಷಯ. ಅದಕ್ಕೆ ನೀಯ ಕೇಳೋಣ ಅಂತ ಬಂದೆ. ಆಹಾ ಅಭಿಮಾನಿಗಳ ಸಂಖ್ಯೆ ನನಗೆ ಶಾನೆ ಐತೆ. ಅಣ್ಣ ಏಳಣ್ಣ ವಿಸಿವ ಅಲ್ಲಿ ಹೋಗಿದ್ರಂತಲ್ಲ, ಅಲ್ಲಿ ಅದೇ ಪೊದ್ದು ವಾರ್ಗಿತ್ತಿ ಗಂಡ ಪೊದ್ದು ಬಾವ ಎಣ್ಣೆ ಮದುವೆ ಮಾಡ್ಕೊಂಡವನಂತಲ್ಲ. ಈ ಹಂಗವಳೆ ಹುಡುಗಿ ಸಂದಕವಳ? ಏನು ವಿಷಯ? ಆ ಹುಡುಗಿಗೆ ನೀವೇನಾರ ಹೇಳಿದ್ರಾ? ಸುಮ್ಕಿರೆ, ಅವಣ್ಣೆ ಹೋಗ್ಬಿಟ್ಟು ಏನು ಹೇಳಕ್ಕಾಯ್ತದ? ಇದು ಒಳ್ಳೆ ಸಂದಕ್ಕೆ ಹೇಳ್ತೀಯ ನೀನಂತೂ. ಅಲ್ಲ ಕಣಣ್ಣ, ನೀವೊಂದು ಮಾತು ಹೇಳ್ಬಿಟ್ಟು ಹಿಂಗೆ ಎಣ್ಣೆ ಮದುವೆ ಆಗೈತಿ ಅಂತ ಹೇಳ್ಬಿಟ್ಟು ಹೇಳೋದಲ್ವಾ ನೀವು? ಅಯ್ಯೋ ನನಗೆ ಯಾಕೆ ಬೇಕು ಕಂಡವರು ಸಬರಿ. ಅದಕ್ಕೆ ಅದು ಬೇರೆ ನಿಂಗೆ ಗಂಡ ಹೇಳ್ಬೇಡ ಅಂತ ಹೇಳಿದ್ನಾ? ಅದಕ್ಕೆ ನಾನು ಸುಮ್ಕ ಹೋಗ್ಬಿಟ್ಟೆ. ನಮ್ಗೆ ಯಾಕೆ ಕಂಡವರು ಸಬರಿ. ಸರಿ ನನಗೆ ಹೊಸಿ ಕೆಲಸ ಐತೆ, ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಅಣ್ಣ ಇರೋಣ. ಇನ್ನು ಈಗ ಬಂದು ಕುಂತ್ಕೊಂಡೆ. ನೀನು ಏನು ವಿಷಯನೂ ಹೇಳಲೇ ಇಲ್ಲ. ಹುಡುಗಿ ವಿಷಯ ಏನೂ ನೀನು ಆಗ್ಲೇನೆ ನೀವು ಒಂಟು ನಿಂತ್ಕೊಬಿಟ್ಟಿದ್ಯಾ. ಅಣ್ಣ ಹೇಳಲೇ ಇಲ್ಲ ಯಾವ ಊರು ಏನು ಕತೆ ಎಂಥ ವಿಷಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಕುಂತ್ಕೊಬಿಟ್ಟು ಹಂಗೆ ಎದ್ದು ಹೊಂಟೋಗ್ಬಿಟ್ರೆ ಹೇಳೋಣ. ನೀನು ಹಿಂಗೆ ಅಣ್ಣ ಅಂತ ಕರಿತಿದ್ರೆ ನನ್ನ ಮಗ ಹೇಳ್ತಾನೆ. ಅಯ್ಯೋ ನೋಡುವ, ನಂಗೆ ಕುಡಿಯೋಕೆ ಕಾಸಿಲ್ಲ. ನನ್ನ ಹೆಂಡ್ರು ಬೇರೆ ಕೊಡ್ತಾ ಇಲ್ಲ ಪಾರಿ. ನಾನು ಇವಾಗ ಹೋಯ್ತೀನಿ. ಹೋಗ್ಬಿಟ್ಟು ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರ್ತೀನಿ. ನೀವು ಸುಮ್ಕೆ ಮನೆಗೆ ಹೋಗ್ರಿ. ಅಣ್ಣ ನಂಗೆ ಏನೋ ಅರ್ಧಂಬರ್ಧ ವಿಷಯ ಕೇಳಿಸ್ಕೊಂಬಿಟ್ಟೆ ಅಂತಂದ್ರೆ ನನಗಂತೂ ನಿದ್ದೆನೇ ಬರೋಕ್ಕಿಲ್ಲ. ನನಗೆ ರಾತ್ರಿ ಎಲ್ಲ ಪರ ಅಂತ ಕೆರ್ಕೊಂಡಂಗಾಯ್ತದೆ. ನನಗೆ ಏನು ವಿಷಯ ಗೊತ್ತಾದ್ರೂ ಪೂರ್ತಿ ವಿಷಯ ಗೊತ್ತಾಗ್ಬಿಡ್ಬೇಕು ಕಣಣ್ಣ ನನಗೆ. ಅಣ್ಣ ಪ್ಲೀಸ್ ಕಣಣ್ಣ, ಅವಳು ಯಾರು ಏನು ಎತ್ತಂತ ಒಂಚೂರು ವಿಷಯ ಹೇಳೋಣ. ನಂಗೆ ಅದು ಏನೋ ಕಣಣ್ಣ, ನಂಗೆ ವಿಷಯ ಪೂರ್ತಿ ನಿನಗೆ ಗೊತ್ತಾಗ್ಬಿಡ್ಬೇಕು. ಇಲ್ಲ ನಿದ್ದೆ ಏನೂ ಬರೋಕ್ಕಿಲ್ಲ. ರಾತ್ರಿ ನಿದ್ದೆ ಮಾಡಬೇಕು ಅಂದರೆ ನೀನು ಎಲ್ಲ ವಿಷಯನೂ ಹೇಳ್ಬೇಕು. ನಾನೀಗ ಎಲ್ಲ ವಿಷಯನೂ ಹೇಳ್ಬೇಕು ಅಂತಂದರೆ ನೀನು ನನಗೊಂದು ಕ್ವಾಟ್ರು ಎಣ್ಣೆ ಕೊಡಿಸ್ಬೇಕು. ಏನು ಒಂದು ಕ್ವಾಟ್ರು ಎಣ್ಣೆ ಕೊಡಿಸ್ಬೇಕಾ? ರೀ ನಿಮ್ ದತಿ ಆಯ್ತು, ಬಾಯಿ ಮುಚ್ಕೊಂಡಿರ್ರಿ. ಬಾರೆ ಏನಕ್ಕೆ ಆ ಯಪ್ಪ ಏಳ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು? ಸುಮ್ಕಿರೆ ಲೇ. ನಂಗೆ ಅದು ಏನೋ ಒಂಥರ ಕಂಡ್ಲೆ. ನಂಗೆ ಅರ್ಧಂಬರ್ಧ ವಿಷಯ ತಿಳ್ಕೊಳಕ್ಕೆ ಇಷ್ಟನೇ ಇಲ್ಲ. ನಂಗೆ ಪೂರ್ತಿ ವಿಷಯ ತಿಳ್ಕೊಂಡ್ಬಿಡ್ಬೇಕು. ಸುಮ್ಕಿರ್ ನೀನು.
ಏನ ಮಾಡ್ಕೊಂಡು ಆಳ್ ಬಿದ್ದೋಗು ನಂಗೇನಂತೆ. ಅಣ್ಣ ನನ್ನ ಕೋಳಿ ಮಾರಾದ್ರೂ ಪರವಾಗಿಲ್ಲ ಕಣಣ್ಣ, ನಿಂಗೆ 1 ಕ್ವಾರ್ಟರ್ ಅಲ್ಲ 2 ಕ್ವಾರ್ಟರ್ ಎಣ್ಣೆ ಕೊಡಿಸ್ಬಿಡ್ತೀನಿ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಹೇಳ್ಬಿಡೋಣ. ಲೇ ಬೆಂಡ್ಲಿ ಸರೋಜಿ ಸುಮ್ಕೆ ಬಾ, ಅವಳ ವಿಷಯ ಕಟ್ಕೊಂಡು ನಿನ್ಗೆಲ್ಲ ಮಾಡ್ತೀಯಾ? ಅಯ್ಯ ನಿನ್ಗೆಲ್ಲ ಬೇಕಾ ಇದು? ಬಾಯಿ ಮುಚ್ಕೊಂಡು ಕುಂತ್ಕ. ಅವ್ರು ಏನ ಹೇಳ್ಕೊಂಡ್ಲಿ ಹೇಳೋಣ. ನೀನು 4 ಬಾಟ್ಲು ಎಣ್ಣೆ ಕೊಡಿಸ್ತೀನಿ ಅಂತಂದ್ರೆ ನಾನು ಯಾಕೆ ಡೀಟೇಲ್ ಆಗಿ ಕೇಳ್ತೀರಾ? ನಾನೇ ಬೇಕಾದ್ರೆ ಆ ಅಮ್ಮನ ತಕ್ಕೇನೆನಿಯ ಕರ್ಕೊಂಡು ಹೋಯ್ತೀನಿ. ಆವಾಗ ಬೇಕಾದ್ರೆ ನೀವೇನೇನಿಯ ಅವಳ ಹತ್ರ ನೆನಿಯ ಕೇಳ್ಕೊಬಿಡಿ ಏನ್ ವಿಷಯ ಎತ್ತ ಅಂತ ಹೇಳ್ಬಿಟ್ಟು. ಇದೇನ್ರಿ ಹೇಳ್ತಿದ್ರೆ ನೀವು? ಆ ಅಮ್ಮನ ಮಂತಕ್ಕೆ ಕರ್ಕೊಂಡು ಹೋಯ್ತೀರಾ? ಅವ್ರ ಮಂತಕ್ಕೆ ಹೋಗ್ಬಿಟ್ಟು ನಾವೇನ್ ಮಾಡೋಣ? ಲೇ ಸಾರಜಿ ಸುಮ್ಕೆ ಬಿದ್ದಿರೆ ನನ್ನ ಗಂಡ ನಾಳೆ ಮಾಡ್ಬೇಕು ಅಂತ ನೆನಿಯ ಉಟ್ಬಿಟ್ಟಿದ್ಯಾ ನೀನಂತೂ. ಲೇ ಹಂಗಲ್ಲ ಕಣ್ಲೇ, ಇಲ್ಲೇನಿಯ ಪಕ್ತೂರಾಗೇನಿಯ ನಮ್ಮ ನೆಂಟ್ರ ಹುಡುಗಿ ಒಬ್ಳು ಹಿಂಗೇನಿಯ ಮದುವೆ ಮಾಡ್ಕೊಂಬಿಟ್ಟವಳೆ. ನಮ್ಮ ನೆಂಟ್ರ ಹುಡುಗಿನೇನಿಯ ಯಾರಿಗೋ ಹೇಳ್ದಿದ್ದಾಗ ಮದುವೆ ಮಾಡ್ಕೊಂಬಿಟ್ಟವಳಂತೆ. ನಮ್ಮ ಅತ್ತೆ ಮನೆ ಫೋನ್ ಹಾಕಿತ್ತು ಹಿಂಗೆ ಅಂತ ಹೇಳ್ಬಿಟ್ಟು. ನನಗೆ ಯಾಕೋ ಎಲ್ಲ ವಿಚಾರ ನೋಡಿದ್ರೆ ಅದೇ ನಮ್ಮ ರಿಲೇಟಿವ್ ಹುಡುಗಿನೇನಿಯ ಅಂತ ಅನ್ನಿಸ್ತೈತೆ, ನಮ್ಮ ನೆಂಟ್ರ ಹುಡುಗಿನೇನಿಯ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿಚಾರಿಸ್ಕೊಂತ ಇರೋದು. ನಿನ್ಗೇನು ಗೊತ್ತು, ನಮ್ಮ ಅತ್ತೆ ಫೋನ್ ಮಾಡಿದಾಗ ಎಲ್ಲನೂ ಹೇಳ್ತು. ಅವನು ಹೆಂಡ್ತಿನ ಮನೆಗೆ ಕರ್ಕೊಂಡು ಹೋಗಿಲ್ಲ ಕಣಮ್ಮ, ಇಲ್ಲೇ ಇರಿಸ್ಕೊಂಬಿಟ್ಟವನೇ. ಅವನೇನಿಯ ವಾರಕ್ಕೊಂದ್ಸಲ ಒಯ್ತಾನೆ ಬುತ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಈ ಪೊದ್ದಿ ಭಾವನೆನಿಯ ಅಂತ ಅನ್ನಿಸ್ತು. ಅದಕ್ಕೆ ನನಗೆ ನಾನು ವಿಷಯ ಎಲ್ಲ ಕಲೆಕ್ಟ್ ಮಾಡ್ತಿರೋದು. ನನಗೇನು ಸುಮ್ಮನೆ ತಿಕ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಸುಮ್ಕಿರು. ಅಯ್ಯೋ ರಾಮ, ಹಿಂಗೆ ಹೇಳ್ತಿದ್ಯಲ್ಲೇ ಸರೋಜಿ ನೀನು. ದೇವ್ರಣೆ ನಾನು ಹೇಳೋದು ನಿಜನೇನಿಯ. ನಿಮ್ಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟಾಗ ಬೇಕಾರೆ ಈ ಅಣ್ಣಯ್ಯ ತೋರಿಸ್ದಾಗ ಬೇಕಾರೆ ಅವ್ನು ನೋಡ್ಬಿಡ ಸುಮ್ಕಿರ್ರಿ. ನನ್ನ ವಾರಗಿತ್ತಿಗೇನು ವಿಷಯ ಗೊತ್ತಾಗದ್ ಬೇಡ, ಸುಮ್ಕೆ ನೀ ಯಾಕೆ ಬೇಕು? ಸರಿ ಹಂಗೆ ಹೇಳು, ಹಂಗೆ ಮಾಡೋಣ. ಏನು ಗೊತ್ತಾಗದ್ ಬೇಡ, ನಾವೇನೇ ನೋಡ್ಕೊಂಬಿಟ್ಟು ಬರೋಣ. ಅಲ್ಲ ಕಣ್ಲೆ, ನಿಮ್ ನೆಂಟ್ರಾಗಿದ್ರೆ ನೀನ್ ಯಾಕೆ ನೋಡ್ಕೊಂಬಿಟ್ಟು ಬರ್ಬೇಕು ಅಂತ? ಅಯ್ಯೋ ನಮ್ಮ ನೆಂಟ್ರು ಅಂದ್ಮೇಲೆ ನಮಗೆ ಪಿರುತಿರಕ್ಕಿಲ್ವಾ? ಅವ್ರಿಗೋಸಿ ಬುದ್ಧಿ ಹೇಳಕ್ ಹಾಕಿಲ್ವಾ? 2ನೇ ಮದುವೆ ಆಗೋರೆ ಅಂತ ಹೇಳ್ಬಿಟ್ಟು ಹೇಳಂಗಿಲ್ವಾ? ಸುಮ್ಕಿರು. ಅಣ್ಣ ನೀನು ಹೇಳ್ದಂಗೆ 4 ಬಾಟ್ಲು ಕೊಡಿಸ್ತೀನಿ ಕಣಣ್ಣ, 4 ಬಾಟ್ಲು ಕೊಡಿಸ್ತೀನಿ. ಬಾಣ ಕರ್ಕೊಂಡೋಗು, ನಾನು ನೋಡಬೇಕು. ಆ ಊರ ಹೆಸರು ಹೇಳ್ದಲ್ಲಣ್ಣ, ಅದು ಯಾವುದೋ ಸೋಮಪುರನೋ ಏನೋ ಹೇಳ್ದಲ್ಲಣ್ಣ. ಬಾಣ ಕರ್ಕೊಂಡೋಗಿ ತೋರಿಸು. ನೀನು 4 ಬಾಟ್ಲು ಕೊಡ್ಸೋದೆಚ್ಚ, ನಾನು ಕರ್ಕೊಂಡು ಹೋಗೋದೆಚ್ಚ. ಸರಿ ಸರಿ ಆಯ್ತು ಸರೋಜಿ, ಬಾ ಕರ್ಕೊಂಡೋಯ್ತೀನಿ. ನಾನು ಬರ್ತೀನಿ. ಸರಿ ಸರಿ ಎಲ್ರೂ ಬನ್ನಿ ಹೋಗೋಣ. ಒಳಗೆ ಸೇರಿದರೆ ಗುಂಡು ಕೃಷ್ಣ ಆಗವಣ ಗಂಡ, ಒಳಗೆ ಸೇರಿದರೆ ಗುಂಡು ಒಳಗೆ ಆಗವಳ ಗಂಡ, ಏತಿ ಬೇರಿದೆ ಮಿತಿ ಮೀರಿದ ಜೋಪಾನ. ಅಣ್ಣ ಇದಾಗ್ಲೇ ನೀ 4ನೇ ಬಾಟ್ಲು ಕಣಣ್ಣ, 4ನೇ ಬಾಟ್ಲು ಕುಡಿತಿದ್ಯಾ ಕಣಣ್ಣ. ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ದೂರಕ್ಕೂ ಒಂದೊಂದು ಬಾಟ್ಲು ಕುಡಿದ್ಬಿಟ್ಟು ನಿಂತ್ಕೊಂಡಿದ್ಯಾ. ಅಣ್ಣ ಹೊಸಿ ಬಿರ್ನ ಕರ್ಕೊಂಡು ಹೋಗೋಣ. ರೀ ಇವತ್ತೇನೋ ಮನೆ ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ ಕುಡಿತಾ ಇದ್ರು. ನಾಳೆಯಿಂದ ಕುಡೀರಿ, ಹಂಗೆ ಚರ್ಮ ಸುಲ್ದು ಎತ್ಬಿಡ್ತೀನಿ ನಿಮ್ಗಂತೂ. ನಿಮ್ಗೆಲ್ಲ ನಾನು ಮನೆ ತೋರಿಸ್ಬೇಕು ತಾನೆ? ತೋರಿಸ್ತೀನಿ, ಸಮಾಧಾನ. ನನಗಿದೊಂದು ಬಾಟ್ಲ್ ಐತೆ, ಕುಡಿದ್ಬಿಟ್ಟು ಆಮೇಕಿಂದ ನಿಮಗೆ ಮನೆ ಎಂತೆಂಥ ಮನೆ ಬೇಕು ಎಲ್ಲ ಮನೆ ತೋರಿಸ್ತೀನಿ. ಅಯ್ಯೋ ಅಣ್ಣ, ಎಂತೆಂಥ ಮನೆ ತೋರಿಸ್ತೀಯ? ಅಂತಂದ ಮನೆ ತೋರಿಸು ಅಂತೆಲ್ಲ ಹೇಳಿದ್ದು. ಅಲ್ಲಿ ನನ್ನ ಬಾವನ್ನ 2ನೇ ಹೆಂಡತಿ ಮನೆ ತೋರಿಸು ಅಂತ ಹೇಳ್ಬಿಟ್ಟು ಹೇಳಿದ್ದು. ಅದನ್ನೇನೆ ತೋರಿಸ್ತೀನಿ ಅಂತ ಹೇಳಿರೋದು ನಾನು. ಒಸಿ ತಡ್ಕಳಿ, ಹೆಂಗುಸ್ರಿಗೆ ಆತರ ಶಾನೇನಪ್ಪ. ಅತಿಯಾಗಿದೆ ಮಿತಿ ಮೀರಿದೆ ಜೋಪಾನ, ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗೋವಳ ಗಂಡು, ಅತಿಯಾಗಿದೆ ಮಿತಿ ಮೀರಿದೆ ಜೋಪಾನ. ಪರಿ ನಿನ್ನ ಫ್ರೆಂಡ್ಗಳು ಭಾಳ ಒಳ್ಳೆರ್ ಕಣ್ಪರಿ. ನಂಗೆ 4 ಬಾಟ್ಲು ಕೊಡಿಸ್ಬಿಟ್ರು ನನಗಂತೂ. ಅಬ್ಬೋ ಸಾಕು. ಅಣ್ಣ ನಾನು ಕೋಳಿ ಮಾರ್ಬಿಟ್ಟು ನೀನು ಕುಡಿಯೋಕ್ಕೆ ಅಂತ ತಂದ್ಕೊಟ್ಟಿದ್ದೀನಿ ಕಣಣ್ಣ. ನೀನು ಹಿಂಗೆಲ್ಲ ನನಗೆ ಆಟ ಆಡಿಸ್ಬೇಡ. ಬಾ ಬೀರ್ನ ಹೋಗಿ ಮನೆಗೆ ಬಂದು ಸೇರ್ಕೋಬೇಕು. ಆಗ್ಲೇನಿಯ ಸಂಜೆ ಆಯ್ತಾ ಬಂತು. ನೀವು ಹಿಂಗೇನೇ ನಿಧಾನ ಮಾಡ್ಬಿಟ್ರೆ ನಾವು ಹೋಗೋದು ಯಾವಾಗ, ನೋಡ್ಕೊಂಬಿಟ್ಟು ಬರೋದು ಯಾವಾಗ? ನಾನು ಕೋಳಿ ಮಾರ್ಬಿಟ್ಟು ಎಂಡ ಕೊಡ್ಸಿದ್ದೀನಿ ಕುಡಿಯೋಕ್ಕೆ, ಅದಕ್ಕೆ ನಿಯತ್ ತೋರಿಸ್ಬಿಟ್ಟು ಬಾಣ ತೋರಿಸು. ನಾನು ನಿಯತ್ತಿನ ಮನಸ್ಯ, ನಾನು ನಿಯತ್ತಲ್ಲಿ ಭಾಳ ಒಳ್ಳೆ ಮನಸ್ಯ. ನನ್ನನ್ನು ನೀವು ಏನು ಅನ್ಕೋಬೇಡಿ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ. ಈಯಪ್ಪ ಕಣ್ ಪೂರ್ತಿ ಕುಡ್ದವನೇ ನಮಗೆ ತೋರಿಸ್ತಾನೆ. ಪಾರಿ ಹುಸಿ ಅಡ್ಕೋಕೆ ಇಕ್ಕಳಕ್ಕಾಗಲ್ವ ನಿನ್ನ ಗಂಡುನ? ನಾನು ಅಡ್ಕೋಕೆ ಇಕ್ಕೊಂಡಿದ್ದೆ. ಈ ನನ್ನ ಮಗನೇ ಕೈ ಜಾರಿ ಕೈ ತೊಗೊಂಡೋಗ್ಬಿಟ್ಟ. ನನಗಂತೂ ಗೊತ್ತಾಯ್ತಿಲ್ಲ ಯಾಕೆ ಹಿಂಗೆ ಆಡಿದ್ನೋ ಅಂತ ಹೇಳ್ಬಿಟ್ಟು. ರೀ ಅಣ್ಣ ಲೇ ಪಾರಿ, ನಿನ್ನ ಗಂಡ ಏನ್ಲ ಎಲ್ಲಿ ಸಿಕ್ಕ್ರೆ ಅಲ್ಲೇ ಮನಿಕೊಬಿಡ್ತಾನಲ್ಲೇ ಕುಡಿದ್ಬಿಟ್ಟು. ಅಲ್ಲ ಮನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸಂದ ಕುಡಿದ್ಬಿಟ್ಟು ನೋಡಿ ಮನೆ ಕಂಡದಿವಯ್ಯ. ಅಣ್ಣ ಕೃಷ್ಣಣ್ಣ ಮನ್ಯಾಳ ನನ್ನ ಮಗ ಕುಡ್ದು ಎಲ್ಲಿ ಸಿಕ್ರಲ್ಲಿ ಬೀಳ್ತಾನಲ್ಲ ಇವನು. ಅಣ್ಣ ನನ್ನ ಕೋಳಿ ಹೋಯ್ತು ಅಣ್ಣ. ಅಷ್ಟೇ ಕಣೆ, ಅವನು ಎದ್ದೊಳಗಂಟ ಕಾಯ್ಬೇಕು. ಇಲ್ಲ ಅಂತಂದ್ರೆ ನಾವು ಬಾಯಿ ಬಿಡ್ಕೋಬೇಕಾಯ್ತದ ಅಷ್ಟೇ. ನಾನು ಹೇಳ್ದೆ ನಿಂಗೆ ಬ್ಯಾಡ ಕಣ್ಲೆ ಸರೋಜಿ, ಬ್ಯಾಡ ಕಣ್ಲೆ ಅಂದ್ರೆ ಇಲ್ಲ ಕಣ್ಲೆ ನಂಗೆ ಬೇಕು, ಮ್ಯಾಟ್ರ್ ಇಂಪಾರ್ಟೆಂಟ್ ಅಂತ ಹೇಳ್ದೆ. ಈಗ ಮಾಡ್ಕ ಬುಡ್ಕ ಇವಾಗ ಕುಂತ್ಕೊಂಡು. ಲೇ ಕೋಳಿ ಮಾರ್ಬಿಟ್ಟು ಕುಡಿಯೋದು ಕೊಡ್ಸಿದ್ದೀನಿ ಕಣ್ಲೆ, ಒಸಿ ತಾಳೆ ನೋಡ್ಸೋ ಗಂಟನೂ ಆಮೇಕಿಂದ ಬೇಕಾದ್ರೆ ಏನೋ ಒಂದು ಮಾಡಿದ್ರಾಯ್ತು. ಪ್ಲೀಸ್ ನೋಡ್ಸೋ ಗಂಟ ಇಲ್ಲೇ ಇರನೇ.